ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮು ಒಂದು 3 o'clock ಆಯಿತು. ಈಗ ತಾನೇ ಊಟ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಓದ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಹಾಗೆ ಇವತ್ತಿಂದ ನಮ್ಮ ಸ್ಕೂಲ್ಗೆ ಹಾಲಿಡೇಸ್ ಇದೆ. ನೆಕ್ಸ್ಟ್ ಮಂತ್ವರೆಗೂ ಹಾಲಿಡೇಸೇ. ಇನ್ಮೇಲೆ ಸ್ಕೂಲ್ಗೆ ಹೋಗಲ್ಲ, ಮನೇಲೇ ಇರ್ತೀನಿ. ರಜೆ ಬೇರೆ ಇರುತ್ತಲ್ವ. ಮನೇಲಿ ನಿಜವಾಗ್ಲೂ ಮಕ್ಳಿಗೆ ಎಷ್ಟು ಖುಷಿ ಆಯಿತೋ ಇಲ್ಲ ಗೊತ್ತಿಲ್ಲ. ಇನ್ಮೇಲೆ ಸ್ಕೂಲ್ ಹಾಲಿಡೇಸ್ ಅಂತಿದ ತಕ್ಷಣ ನನಗೆ ತುಂಬ ಖುಷಿ ಆಗೋಯಿತು. ಸಖತ್ ಖುಷಿ ಆಗೋಯ್ತು ನನಗಂತೂ. ಹಬ್ಬ, ಇನ್ನು ನಾಳೆಯಿಂದ ಸ್ಕೂಲ್ ಇಲ್ಲ, ಮನೇಲಿ ಆರಾಮಾಗಿರ್ಬೋದು ಅಂತ ಅನ್ನಿಸ್ಬಿಡ್ತು ನನಗಂತೂ. ಎಕ್ಸಾಮ್ ಎಲ್ಲ ಆಗೋಯ್ತಲ್ಲ, ಅದಕ್ಕೆ ರಜೆ ಕೊಟ್ಬಿಟ್ಟಿದ್ದಾರೆ. ಸೊ ಆಮೇಲೆ ಮತ್ತೆ ಹೋಗೋದಾ ಇಲ್ಲ ಅದೆಲ್ಲ ನೋಡಬೇಕು ಮುಂದಕ್ಕೆ. ಸೊ 8th ಮಂತಲ್ಲಿ ನನಗೆ ಇವಾಗ ಹಾಲಿಡೇ ಸಿಕ್ಕಿರೋದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ತುಂಬ ರೆಸ್ಟ್ ಮಾಡೋದಿರುತ್ತೆ. ಸೊ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಏನು ಮಾಡೋದು, ಅಸೈನ್ಮೆಂಟ್ ಬರೆಯೋದಿರುತ್ತೆ, ಓದೋದಿರುತ್ತೆ. ಸೊ B.Ed ಸೆಕೆಂಡ್ ಸೆಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಡೆಲಿವರಿ ಆದಮೇಲೆ ನಾನು ರೆಸ್ಟ್ ತಗೊಳ್ಳೋದು, ಪಾಪು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾನು ಓದೋಕ್ಕಂತೂ ಆಗೋಲ್ಲ. ಸೊ ಅದಕ್ಕೆ ಇವಾಗಿಂದನೇ ನೋಟ್ಸ್ ಮಾಡ್ತಾಯಿದ್ದೀನಿ, ಓದ್ಕೊತಾ ಇದ್ದೀನಿ. ನನಗಂತೂ ಅರ್ಥ ಆಗ್ತಾಯಿಲ್ಲ, 2 ಮಗು ನೋಡಿಕೊಂಡು ಅದು ಹೇಗೆ ನಾನು ಎಕ್ಸಾಮು ಬರಿತೀನೋ ಅನ್ನೋದು ಗೊತ್ತಾಗ್ತಾಯಿಲ್ಲ. ಆ ಚಿಕ್ಕ ಮಗು ಅವಾಗ ತಾನೇ ಹುಟ್ಟಿ ಆಗಿರುತ್ತೆ, ಒಂದು 15 ದಿವಸ ಆಗಿರ್ಬೋದೇನೋ, ಗೊತ್ತಿಲ್ಲ ಸರಿಯಾಗಿ ನನಗೆ. ಎಕ್ಸಾಮ್ ಡೇಟ್ ಯಾವಾಗ ಅಂತ ಗೊತ್ತಾಗುತ್ತೆ. ಸೊ ಹೇಗೆ ಚಿಕ್ಕ ಮಗು ಇಟ್ಕೊಂಡು ಎಕ್ಸಾಮ್ ಬರೆಯೋದು ಅನ್ನೋದು ನನಗೆ ಇವಾಗೇ ಯೋಚನೆ ಆಗಿಬಿಟ್ಟಿದೆ. ಬೇಡ ಜಾಸ್ತಿ ಟೆನ್ಷನ್ ತೊಗೊಳೋದು ಬೇಡ. ಯಾಕಂದರೆ 8th ಮಂತಲ್ಲಿ 9th ಮಂತಲ್ಲಿ ಜಾಸ್ತಿ ಯೋಚನೆ ಮಾಡಿ ಟೆನ್ಷನ್ ತಗೊಂಡಷ್ಟು BP ಜಾಸ್ತಿ ರೈಸ್ ಆಗೋದಿರುತ್ತೆ. ಈ ಟೈಮಲ್ಲಿ BP ಜಾಸ್ತಿ ಆಗಬಾರ್ದು. ಸೊ ಅದಕ್ಕೆ ಆರಾಮಾಗಿ ಕೂಲಾಗಿರೋಣ, ನಾಳೆದ ಬಗ್ಗೆ ನಾಳೆ ಬಿಡೋಣ, ಏನು ಯೋಚನೆ ಮಾಡೋದು ಬೇಡ. ಸದ್ಯಕ್ಕೆ ಏನು ಬೇಕೋ ಅದು ಮಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗೋಗಿದ್ದೀನಿ. ಸೊ ಸ್ವಲ್ಪ ಓದ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪಾಪ ಅಂಗನವಾಡಿಯಲ್ಲಿದ್ದಾಳೆ, ಅವಳು ಬರ್ತಾಳೆ. ಅವಳು ಬರೋಷ್ಟೊತ್ತಲ್ಲಿ ಒಂಚೂರಾದರೂ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಅವಳ ಜೊತೆ ಆಟ ಆಡೋದು ಅದೇ ಆಗಿಬಿಡುತ್ತೆ. ಸೊ ಹಾಗೆ ಇವಾಗ ಅಪ್ಪ ನನಗೆ ಅಂತ ಮೂಸಂಬಿ ಹಚ್ಚಿದ್ದಾರೆ, ಅದನ್ನು ತಿನ್ನಬೇಕು. ಸೊ ನಾನು ಇವತ್ತು ಮಧ್ಯಾಹ್ನ ಚಪಾತಿ ತಿಂದು ಮಾತ್ರೆ ಹಾಕ್ಕೊಂಡೆ. ಇವಾಗ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಮೂಸಂಬಿ ಆ್ಯಕ್ಚುಲಿ ಒಳ್ಳೆಯದು ಶುಗರ್ ಇರೋರಿಗೆ. ಮೂಸಂಬಿ ಮತ್ತು ಚೇಪೆಕಾಯಿ, ಕಿತ್ತಳೆ ಹಣ್ಣು, ಈ ಥರದ್ದು ಬೆಸ್ಟು. ನಾನು ತಿನ್ನೋದೇ ಇಲ್ಲ, ಆ್ಯಪಲ್ಲು ಆ ಥರದ್ದೆಲ್ಲ ತಿನ್ನೋದೇ ಇಲ್ಲ. ಯಾಕಂದರೆ ಅದರಲ್ಲಿ ಶುಗರ್ ಇರುತ್ತೆ ಅಂತ ಅಂದ್ಬಿಟ್ಟು ಅದು ತಿನ್ನೋದೇ ಇಲ್ಲ. ಬೇರೆ ಏನಾದರೂ ಬೇರೆ ಪ್ರೆಗ್ನೆಂಟ್ಸ್ ಲೇಡಿ ಇರ್ತಾರಲ್ವ, ನಿಮಗೇನಾದರೂ ಡಯಾಬಿಟ್ಸ್ ಇಲ್ಲ ಅಂದರೆ, ಶುಗರ್ ಏನೂ ಇಲ್ಲ ಅಂದಾಗ ನೀವು ಎಲ್ಲ ಥರ ಹಣ್ಣುಗಳು ತಿನ್ಬೋದು. ಜಾಸ್ತಿ ತಿನ್ನಿ ಆವಾಗ ಆ್ಯಪಲ್ಲು, ಆರೆಂಜು ಎಲ್ಲ. ಸೊ ನನಗೆ ಕೆಲವು ಮಾತ್ರ ಹೇಳಿದ್ದಾರೆ ಡಾಕ್ಟರು ತಿನ್ನೋಕ್ಕೆ ಹಣ್ಣುಗಳು. ಸೊ ಅದು ಮಾತ್ರ ತಿಂತೀನಿ. ಈವನ್ ಬಾಳೆನೂ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಯಾವಾಗಾದರೂ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ಸೊ ಲಾಗ್ ನೋಡ್ತಾ ಇರಿ, ಲಾಗ್ ಪೂರ್ತಿ ನೋಡಿ. ಇನ್ಮೇಲೆ ಲಾಗ್ನ ನಾನು ದಿನ ಶೇರ್ ಮಾಡ್ಕೊತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನಂಗೆ ಹಾಫ್ ಮೂಸಂಬಿ ಸಾಕು ಅಂತ ಅಂದ್ಬಿಟ್ಟು ಇಸ್ಕೊಂಡೆ. ಯಾಕಂದರೆ ನಾನು ಆರೆಂಜ್ ಆದರೂ ತಿಂದ್ಬಿಡ್ತೀನಿ, ಮೂಸಂಬಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಈಗ ನಮ್ಮ ಮನೆ ಫ್ರಿಜ್ ತೋರಿಸ್ತಾ ಇದ್ದೀನಿ. ಏನಪ್ಪ ಸ್ಪೆಷಲು ಅಂತಂದರೆ, ನಿಜ ಫ್ರಿಜ್ ಎಷ್ಟು ಗಲೀಜಾಗಿತ್ತು ಫ್ರಿಜ್ಜು ಅಂದರೆ ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ. ನನ್ನ ಹಸ್ಬೆಂಡೇ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ನಾನು ಇನ್ಸುಲಿನ್ ತೊಗೊತೀನಲ್ಲ, ಸೊ ಅದ್ರ ಸಿರಂಜು ಎಲ್ಲ ಇದೆ. ಸೊ ಫ್ರಿಜ್ಜಲ್ಲಿ ಏನು ಜಾಸ್ತಿ ಐಟಮ್ಸ್ ಇಡಲ್ಲ ನಾವು. ಇವಾಗ ಕೋಲ್ಡ್ ಅಲ್ವಾ, ಸೊ ಕೋಲ್ಡ್ ಐಟಮ್ಸು ಜಾಸ್ತಿ ಫ್ರಿಜ್ಜಲ್ಲಿಟ್ಟು ನಾವು ತಿನ್ನಲ್ಲ. ಇನ್ನೂ ಕೋಲ್ಡಾಗಿ ನನಗಂತೂ ಶೀತ, ಫುಲ್ಲು ಕೋಲ್ಡ್ ಐಟಮ್ ಏನಾದರೂ ತಿಂದರೆ ನನಗೆ ಮುಗೀತು, ನನ್ನ ಕತೆ. ಮೊದಲೇ ಉಸಿರಾಡೋಕ್ಕಾಗಲ್ಲ, ಕೋಲ್ಡ್ ಆಗಿಬಿಡುತ್ತೆ. ಆಮೇಲೆ ಅಷ್ಟೇ, ಬೆಡ್ ಮೇಲೆ ಮಲ್ಕೊಳ್ಳೋದೇ ಒಂದು ಕೆಲಸ ಆಗೋಗ್ಬಿಡುತ್ತೆ. ಸೊ ಜಾಸ್ತಿ ನನಗೆ ಶೀತ ಮಾಡಿ ಇರೋದ್ರಿಂದ ನಾನು ಜಾಸ್ತಿ ಉಷ್ಣದ್ದು ಹೀಟ್ ಪದಾರ್ಥಗಳೇ ತಿನ್ನಬೇಕು. ಸೊ ನಾನು ಆದಷ್ಟು ಸ್ವಲ್ಪ ಹೀಟ್ ಪದಾರ್ಥಗಳು ಜಾಸ್ತಿನೂ ತಿನ್ನೋಕ್ಕೋಗಲ್ಲ. ಯಾಕಂತಂದ್ರೆ ಪ್ರೆಗ್ನೆಂಟ್ ಅಲ್ವಾ, ಭಯ. 8th ಮಂತ್ ಆಗಿದ್ರೂ ಕೂಡ ಜಾಸ್ತಿ ಹೀಟ್ ಪದಾರ್ಥ ತಿನ್ನೋದು ಬೇಡಪ್ಪ ಅಂತಲೇ ಅನಿಸುತ್ತೆ. ಸೊ ಅಮೃತಾರ್ಜುನ ಒಂದು ಇಟ್ಕೊಂಡ್ಬಿಡ್ತೀನಿ, ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈಗ ನಾನು ಓದ್ಕೊತಾ ಇದ್ದೀನಿ. ನನಗೆ B.Ed ಓದ್ದಿರ B.Ed ಬುಕ್ ಓಪನ್ ಮಾಡಿದಾಗ ಏನಪ್ಪ ಇಷ್ಟೊಂದಿದೆ, ಕಷ್ಟ ಅನಿಸುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಅನಿಸ್ಬಿಡುತ್ತೆ ನನಗೆ.
ಆದರೆ ಓದಿ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಓಕೆ ನಾನು ಇದು ಅರ್ಥ ಆಗ್ತದೆ ಈಸಿ ಅಂತ ಅನಿಸುತ್ತೆ. 5 ಗಂಟೆ ಆಗ್ತಾ ಇದೆ. ನಾನು ಒಂದು ಸ್ವಲ್ಪ ಮೇಲ್ಗಡೆ ವಾಕಿಂಗ್ ಮಾಡೋಣ ಅಂತ ಬಂದೆ. ಸೊ ಇನ್ನು ನನ್ನ ಹಸ್ಬೆಂಡು ಹರ್ಷು ಪಾಪುನ ಕರ್ಕೊಂಡು ಬಂದಿಲ್ಲ ಅಂಗನವಾಡಿಯಿಂದ. 3:15ಗೆ ಕರ್ಕೊಂಬರ್ಬೇಕಿತ್ತು. ಇವಾಗ 5 ಗಂಟೆ ಆದರೂ ಇನ್ನೂ ಬಂದಿಲ್ಲ. ಸೊ ಅವ್ರಿಗೂ ಕಾಲ್ ಮಾಡಿ ಬೇಗ ಬನ್ನಿ ಅನ್ಬೇಕು. ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಸುತ್ತಾಡಿಸ್ತಾ ಇರ್ತಾರೆ ಹರ್ಷು. ಸೊ ಕಾಲ್ ಮಾಡಿ ಕರೆಯೋಣ. ಮಳೆ ಬರೋಂಗಿದೆ, ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ. ಜಾಸ್ತಿ ಹೊತ್ತು ಈ ಗಾಳಿಯಲ್ಲಿ ಇರಬಾರ್ದು, ಅದಕ್ಕೆ 1-2 ರೌಂಡು ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೆಗ್ನೆಂಟ್ ಲೇಡೀಸ್ ಯಾರ್ಯಾರು ಇದ್ದೀರಾ, ಸೊ ನೀವು ಚೆನ್ನಾಗಿ ವಾಕಿಂಗ್ ಮಾಡಿ, ತಿಂದಿದ್ದು ಹೊರಗುತ್ತೆ ಮತ್ತು ಜಾಸ್ತಿ ವೆಯ್ಟು ಬರೋಲ್ಲ, ಹಾಗೆ ಹೆಲ್ತಿಯಾಗೂ ಇರ್ತೀರ. ಹಾಗೆ ಪಾಪು ಕೂಡ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಬೇಬಿ ಮೂವ್ಮೆಂಟ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸ್ ಯಾರ್ಯಾರು ಇದ್ದೀರಾ, ವಾಕಿಂಗ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆ. ಸೊ ನಾನು 1-2-3 ರೌಂಡು ವಾಕಿಂಗ್ ಮಾಡಿಬಿಟ್ಟು ಮೊಬೈಲಲ್ಲಿ ಸಾಂಗ್ ಇಟ್ಬಿಡ್ತೀನಿ, ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ರೌಂಡ್ ಆಗ್ತಾಯಿರ್ತೀನಿ. ಓಕೆ ಫ್ರೆಂಡ್ಸ್, ಲಾಗ್ ನೋಡ್ತಾ ಇರಿ. ನಮ್ಮ ಮನೇಲಿ ಈ ನ್ಯೂಸ್ಗಳು ಆವಳಿ ನಂಗೆ ತಲೆ ಕೆಟ್ಟೋಗುತ್ತೆ. ಆಫ್ ಮಾಡಿಬಿಡಮ್ಮ ಅಂದ ಟಿ ವಿ ಆಫ್ ಮಾಡಿದ್ರು ನಮ್ಮಮ್ಮ. ಫ್ರೆಂಡ್ಸ್, ಇವಾಗ ತಾನೇ ಕಾರು ಸೌಂಡ್ ಆಯಿತು. ನಮ್ಮ ಕಾರೇನು ಅಂತ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಕಾರಲ್ಲ, ಅದು ಯಾವುದೋ ಬೇರೆ ಕಾರು. ಫೋನ್ ಮಾಡಿದ್ದೆ, ಅಪ್ಪ ಮಗಳು ಇಬ್ಬರು ತೆಂಗಿನಕಾಯಿ ಎಲ್ಲ ಕಿತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಕಡಲೆಕಾಯಿ ತಿಂತಾಯಿದ್ದಾರಂತೆ. ಒಳ್ಳೆ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಹೊರಗಡೆ. ಮಳೆ ಬಂತು, ಹಂಗೆ ನಿಂತೋಯ್ತು. ಸೊ ಬೇಗ ಬನ್ನಿ ಅಂತ ಹೇಳಿದ್ದೀನಿ, ಎಷ್ಟೊತ್ತಾದರೂ ಬರ್ತಾಯಿಲ್ಲ. ಏನೋ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರನೇ ಬರಲಿ ಬೇಗ ಅಂತ ಅಂದ್ಬಿಟ್ಟು. ಅಂದರೆ ಪಾಪು ನೋಡೋಣ ಅನ್ನಿಸ್ತಾ ಇದೆ. ಅದಕ್ಕೆ ಅವಳಿಗೆ ಕಾಲ್ ಮಾಡಿ ಬೇಗ ಬಾ ಅಂತ ಕರೆದಿದ್ದೀನಿ. ಕಡಲೆಕಾಯಿ ತಿನ್ಕೊಂಡು ಕೂತಿದ್ದೀನಮ್ಮ, ತೆಂಗಿನಕಾಯಿ ಎಲ್ಲ ತರಬೇಕಲ್ವಾ ಅಂತ ಹೇಳ್ತಾಳೆ. ಬಳೆ ಮಾತಾಡ್ತಾಳೆ ಫ್ರೆಂಡ್ಸ್ ಅವಳು. ಇನ್ಮೇಲೆ ಅವಳು ಮಾತಾಡೋದೇ ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಯಾಕಂದರೆ ಅವಳು ಮಾತಾಡೋದು ಅಷ್ಟು ಚೆನ್ನಾಗಿರುತ್ತೆ. ನಿಜ ನನಗೆ ಶಾಕ್ ಆಗುತ್ತೆ, ಏನಪ್ಪ ನಾವೇ ಇಷ್ಟು ಚೆನ್ನಾಗಿ ನಾನು ನಿಜವಾಗ್ಲೂ ಅವಳೇ ಏಜಲ್ಲಿದ್ದಾಗ ಅಂತ ಇರಲಿಲ್ಲ, ಹೂ ಅಂತ ಇರಲಿಲ್ಲ ಫ್ರೆಂಡ್ಸ್. ಎಷ್ಟು ಮಾತಾಡ್ತಾಳೆ ಅಂತಂದರೆ ಖುಷಿಯಾಗುತ್ತೆ. ಇನ್ಮೇಲೆ ಅವಳು ಮಾತಾಡೋದನ್ನೇ ವ್ಲಾಗ್ಸಲ್ಲಿ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಸೊ ಈಗ ನಮ್ಮಪ್ಪ ನನಗೋಸ್ಕರ ಟೀ ಮಾಡ್ಕೊಂಡು ತೊಗೊಂಬಂದರು. ಟೀ ಕುಡಿತಾ ಇದ್ದೀನಿ ನಾನು, ನಮ್ಮಪ್ಪ. ಯಾಕ್ರಿ ಇಷ್ಟು ಲೇಟು? ಲೇ, ಇವಳಿಗೆ ಯಾಕ್ರಿ ಬಾದಾಮಿ ಹಾಲು ಕೊಡಿಸ್ಕೊಡೋದು ನೀವು ಇಷ್ಟು ಕೋಲ್ಡಲ್ಲಿ? ಅಮ್ಮ ಇಲ್ಲ ನೋಡು ಎಷ್ಟು ತಣ್ಣಗಿದೆ. ಜ್ವರ ಬರುತ್ತೆ, ಶೀತ ಆಗುತ್ತೆ, ಬಾರಿಸ್ತೀನಿ. ಓಯ್ ನೋಡಿಲಿ, ಏನಕ್ಕೆ ಕವರ್ ಕೇಳಿದ್ದು? ಟೊಮೆಟೊ ಇದೆ, ಕರ್ಬೇವಿನ ಸೊಪ್ಪು ತಂದಿದ್ದೀರಾ? ಇದೇನಿದು? ಕಡಲೆಕಾಯಿ. ನೋಡು ಕುಡಿಯೋದು ನೋಡು. ಎಲ್ಲ ಹಾಕೊಂಬಂದಿದ್ರಿ ಟೊಮೊಟೊಗಳು, ಸೀಟಲ್ಲಿ ಇಕ್ಕಿದ್ರೆ ಬಿದ್ದೋಗುತ್ತೆ ಅಂತನ. ಅದಕ್ಕೆ ಒಂದು ಕವರ್ ಕ್ಯಾರಿ ಮಾಡಬೇಕು ಅನ್ನೋದು. ಸೊಪ್ಪಲ್ಲಮ್ಮ. ಓ ತೆಂಗಿನಕಾಯಿಗಳು. ಎಲ್ಲಿರಿದ್ಯಾ? ನೀವು ಕುಡಿದ್ರಾ? ಮೊಚ್ಚು ಸಮೇತ ತಂದಿದ್ದೀರಾ? ಮೊಚ್ಚು ಸಮೇತ ತಂದಿದ್ದೀರಾ? ಎಷ್ಟಿದಾವೆ? ಓ ಬೇಜಾರಿದ್ದಾವೆ. ಎಳ್ನೀರು ಅಂದರೆ ಕೊಬ್ಬರಿ ಇರಲ್ಲ? ಬೇಡಪ್ಪ, ಕವರ್ ಇದೆ ಸಾಕು. ಯಾಕಪ್ಪ ಇಲ್ಲ, ಅಲ್ಲಿಂದ ಗುಡುಗಿಸ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಜಸ್ಟ್ ಮಿಸ್ ತಾನೆ, ಇಲ್ಲ ನೋಡಲಿಲ್ಲ. ಅಲ್ಲ ಗುಡುಗಿಸ್ತಾರದಪ್ಪ. ಎತ್ಕೊ ಬಂದ್ರೆ ಆಯ್ತು ರೀ. ನಾನು ಎತ್ಕೊಂಡ್ಬರ್ತೀನಿ, ಪೂಜಮ್ಮ ಇರಮ್ಮ. ಬಾಮು ಈ ಕಡೆ ಬಾ, ಇಲ್ಲಿ ಬಾ, ಈ ಕಡೆ ಬಾ. ಎತ್ಕೊ ಬಂದ್ರೆ ಆಗುತ್ತೆ ಇರಪ್ಪ. ಸಾಕ ಎಲ್ಲ ಖಾಲಿ ಮಾಡಿಬಿಟ್ಟು ಸಾಕಂತೆ. ನೋಡು ಕೂದಲು ನೋಡಿ ಹೆಂಗೆ ಇಟ್ಕೊಂಡಿದ್ಯಾ, ಕೂದಲು ನೋಡಿ ಹೆಂಗೆ ಮಾಡ್ಕೊಂಡಿದ್ಯಾ. ಏನೇನೋ ಎತ್ಕೊಂಬಂದಿದ್ಯಾ, ನೀನೇ ತೆಂಗಿನ ಮರ ಹತ್ತಿದ್ಯೇನೋ. ನೀನೇ ಹತ್ತಿದ್ದಮ್ಮ ತೆಂಗಿನ ಮರ ಬುಜ್ಜ? ನೀನೇ ತೆಂಗಿನ ಮರ ಹತ್ಬಿಟ್ಟು ತೆಂಗಿನಕಾಯಿ ಎತ್ಕೊಂಬಂದಿದ್ದ? ಅಪ್ಪ ಫ್ರೆಂಡಾ? ಯಾರು ಅಂಕಲ್? ಬಂದೆ ರೀ.
ಏನು ನಿನ್ ಕತೆ? ದೂರ ಇರೋ ನೀನು, ಎಗರುತ್ತೆ ಅದು. ದೂರ ಇರು. ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದೆ ಅಮ್ಮು? ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದೆ? ಪಚೊಂಡಿದ್ದ ಸ್ಕೂಲಲ್ಲಿ ನೀನು? ಏನು ತಿಂದಿಲ್ವಾ? ಏನು ತಿಂದಿದ್ದೀಯಾ? ನೋಡ್ದಾ ಎಗರುತ್ತು, ನೋಡ್ದಾ? ಅದಕ್ಕೆ ಬಾ, ಹಿಂದೆ ಬಾ. ಎಗರುತ್ತೆ ರೀ, ಎಗರುತ್ತೆ ಅಮ್ಮ. ಇದು ಎಳ್ನೀರು ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಹೆಂಗಿದೆ ಇದು? ಹೆಂಗಿದೆ? ಎಳ್ನೀರು ಥರನೇ ಇದೆ, ತೆಂಗಿನಕಾಯಿ ಥರ ಇದೆ. ಅಲ್ಲ ಹೆಂಗೆ ಗೊತ್ತಾಗುತ್ತೆ ರೀ ಎಳ್ನೀರು ನೀರಿದೆ ಅಂತ? ಏನಲ್ಲ ಆಡ್ಬಾರ್ದು. ನೀವು ಅಮ್ಮ ಕೈಯಲ್ಲಿ ಇರೋದು ನೋಡಿದ ತಕ್ಷಣ ಗೊತ್ತಾಯ್ತಲ್ಲ ನಿಮ್ಗೆ ಎಳ್ನೀರು ಇದು ಅಂತ. ಹಂಗಲ್ಲ, ಆಗಿದೆ ಆಲ್ರೆಡಿ ಕಾಯಿ. ಎಳ್ನೀರು ಇಲ್ವಾ ಅದರಲ್ಲಿ? ನೀರಿದೆ, ಬಟ್ ಇದು ಕಾಯಿ, ಇದ್ರಲ್ಲಿ ಕಾಯಿ ಇರುತ್ತೆ. ನಂಗೆ ಹೊಡ್ಕೊಡಿ. ಒಬ್ಬ ತಂದ ಲೋಟ. ನನ್ನ ಮಗಳು ಒಳ್ಳೆ ಕೆಲಸ ಮಾಡ್ತಾಳೆ. ಎಳ್ಳೀರು ತುಂಬ ಕೈದೆ. ಏನು ಚೆಲ್ತಾ ಇದ್ದೀರಲ್ಲ? ಹಂಗಲ್ಲ ಅಮ್ಮೂ, ಕುಡಿತಿ ಎಳ್ಳೀರು? ಇರು ಟೇಸ್ಟ್ ನೋಡೋಣ, ಕುಡಿಯು. ಚೆನ್ನಾಯ್ತಾ? ಚೆನ್ನಾಗಿಲ್ಲ? ಚೆನ್ನಾಗಿಲ್ವಾ? ಕುಡಿ. ಸಕ್ಕರೆ ಹಾಕಿ ಕೊಡ್ಬೇಕಷ್ಟೇ ನಿಮಗೆ. ನೋಡೋಣ, ಟೇಸ್ಟ್ ನೋಡೋಣ. ಚೆನ್ನಾಗಿಲ್ಲ? ಚೆನ್ನಾಗಿದ್ರೆ ಬಿಸಿಲಿಗೆ ಇದಾಗ್ಬಿಟ್ಟಿದೆ. ಇನ್ನೊಂದು ಗ್ಲಾಸ್ ಇದೆ. ಏನು ಹೇಳ್ತಾರದು? ಇದ್ರದ್ದೇ ಅಮ್ಮ ನಾಯಿ ಮರಿಗಳಿರೋದು? ಇದ್ರದ್ದೇ ನಾಯಿ ಮರಿಗಳಿರೋದು? ಹ್ಞೂ, ಬರ್ಬೋದು. ಪಾಪ ಏನಾದರೂ ಕೊಡ್ಬೇಕು ಇದಕ್ಕೆ. ಹೆಂಗಾಗ್ಬಿಟ್ಟಿದೆ ನೋಡಿ ನಾಯಿ. ಬರೋದೇ ಇಲ್ಲ ನೈಟದ್ದು. ಕಾಗ್ಲೆಲ್ಲ ಒಳಗಡೆ ಎತ್ಕೊಂಡು ಹೋಗ್ಬಿಟ್ಟು ಬಟ್ಟೆ ಇಲ್ಲ. ಗಜ್ಜಿನೇ ಇಲ್ಲ. ಗಜ್ಜಿ ಅದೇ ಇಷ್ಟ ಅವಳಿಗೆ. ಫ್ರೆಶ್ ಆಗಿದೆ ಅಲ್ಲ ಕರಿಬೇವು ಸೊಪ್ಪು. ಹಾಯ್ ಫ್ರೆಂಡ್ಸ್. ಹಂಗಲ್ಲ ತಿನ್ನೋದು, ತೊಳೆದು ಇದು ಓಪನ್ ಮಾಡಿಬಿಟ್ಟು ಕೊಡ್ತೀನಿ ಇರು. ನೈಟು ರಸಮ್ ಮಾಡ್ಕೊತಾ ಇದ್ದೀವಿ. ಕರ್ಬೇವಿನ ಸೊಪ್ಪು ಇತ್ತಲ್ಲ ಅಂತಂದ್ಬಿಟ್ಟು ಜಾಸ್ತಿನೇ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡೆ. ಹಾಗೆ ಟೊಮೊಟೊ ಈರುಳ್ಳಿ ಎಲ್ಲ ಜಾಸ್ತಿ ಇತ್ತು, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ರಸಮ್ ಮಾಡ್ಕೊಂಡಿದ್ದೀನಿ. ಘಮ ಘಮ ಅಂತ ಬರ್ತಾಯಿತ್ತು ರಸಮ್ ಸ್ಮೆಲ್ಲು, ತುಂಬ ಚೆನ್ನಾಗಿ ಬಂತು. ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ರಸಮ್ ಚೆನ್ನಾಗಿರುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಅನ್ನ ರಸಮು ರಾತ್ರಿ ಊಟ. ಹಾಗೆ ಸೌತೆಕಾಯಿ ಇತ್ತು. ಸೊ ನಾನು ಸೌತೆಕಾಯಿ ಎಲ್ಲ ತಿಂತೀನಿ, ಅಂದರೆ ಅದರಲ್ಲಿ ವಾಟರ್ ಎಲ್ಲ ಇರುತ್ತಲ್ವ, ಸೊ ಅದು ಒಳ್ಳೆಯದು. ಹಾಗೆ ನನ್ನ ಹಸ್ಬೆಂಡ್ಗೆ ಹೀಟ್ ಜಾಸ್ತಿ, ಅವ್ರಿಗೆ ತಂಪು ಕೊಡುತ್ತೆ ಅಂತ ಸೌತೆಕಾಯಿ ತಿಂದ್ವಿ. ಸೊ ಊಟನೂ ಆಯಿತು, ಮಾತ್ರೆನೂ ತೊಗೊಂಡೆ. ಈಗ ಬಟ್ಟೆ ಒಗ್ಯೋಕ್ಕಾಗ್ತಾಯಿದ್ದೀನಿ. ಇದು ಸ್ಯಾರಿ ಬೇಕು. ಯಾವುದಕ್ಕೆ ಅಂದರೆ ಬಿಳಿ ಸೀರೆ ಬೇಕು ಹಬ್ಬಕ್ಕೆ. ಸೊ ಮೊದಲನೇ ದಿನ ನವರಾತ್ರಿ ಹಬ್ಬ ಬರುತ್ತಲ್ವ, ಆವಾಗ ಬಿಳಿ ಸೀರೆ ಬೇಕು. ಸೊ ಆವಾಗ ಅದಕ್ಕೆ ನನ್ನ ಹತ್ರ ಬಿಳಿ ಸೀರೆನೇ ಇಲ್ಲ, ಅದಕ್ಕೆ ನಾನು ಸೀರೆ ಹಾಕಿದ್ದೀನಿ ಒಗೆಯೋಕ್ಕೆ. ಹಾಗೆ ನಮ್ಮಮ್ಮ ನೋಡಿ ಎಷ್ಟು ಇಂಟ್ರೆಸ್ಟಾಗಿ ನ್ಯೂಸ್ ನೋಡ್ತಾ ಇದ್ದಾರೆ, ಅಪ್ಪ ಊಟ ಮಾಡ್ತಾಯಿದ್ದಾರೆ. ಸೊ ಆಯಿತು ಫ್ರೆಂಡ್ಸ್, ನೈಟು ಇವತ್ತಿಗೆ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.